ರಾಜಸ್ಥಾನ್ ಸ್ಟ್ರೀಟ್ಸಲ್ಲಿ ಇದ್ದೀವಿ. ಅದೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ. ಆಲ್ಮೋಸ್ಟ್ ಟೈಮ್ ಆಯಿತು. ಇಲ್ಲಿ ಟೈಮ್ ಇವಾಗ 12:30. ಇವಾಗ ಒಂದೇ ಸತಿ ಬ್ರಂಚ್ ತಿನ್ನೋಣ ಅಂತ ಬಂದಿದ್ದೀವಿ. ನಾವು ಇವಾಗ ಬಂದಿರೋ ಜಾಗ ಬಂದು ಬೆನಿಡಿಕ್ಟ್ ಕೆಫೆ ಅಂತ ನೋಡ್ಬೋದು. ಇಲ್ಲಿ ಈ ಕೆಫೆ ಒಳಗಡೆ ಹೋಗ್ತೀವಿ. ಕೆಫೆ ಹೆಂಗೈತೆ ಎಲ್ಲ ತೋರಿಸ್ತೀವಿ. ಬನ್ನಿ, ನೀವು ಬಂದಾಗ ನೆಕ್ಸ್ಟ್ ಟೈಮು ಬಂದು ಕೆಫೆಗೆ ಬನ್ನಿ ನೀವು ಒಂದ್ಸತಿ ಟೇಸ್ಟ್ ಮಾಡಿ. ಬನ್ನಿ ಹೋಗೋಣ ಕೆಫೆ ಒಳಗಡೆ. ನಾವು ಬ್ಯಾಟಿಂಗ್ ಶುರು ಮಾಡಬೇಕು ಇವಾಗ. ಬನ್ನಿ ತಿನ್ನೋಣ. A few moments later. ಇದು ಇಲ್ಲಿನ ಮೆನು ಕಾರ್ಡ್. ಇಬ್ರು ಮೆನು ಓದ್ತಾ ಇದ್ದಾರೆ, ಏನು ಬೇಕು ಆರ್ಡರ್ ಮಾಡ್ತಾ ಇದ್ದಾರೆ. 2 hours later. ಇದು ಎಸ್ಪ್ರೆಸೋ ಅಂತ ಕಾಫಿ ಬಂದಿದೆ, ಇವಾಗ ಕುಡಿಬೇಕು. ಬ್ರೇನ್ ಆರ್ಡರ್ ಮಾಡಿರೋದು. ಕಾಫಿ ಆರ್ಡರ್ ಮಾಡು ಅಂದರೆ ಡಿಕಾಷನ್ ಆರ್ಡರ್ ಮಾಡೋಳಕ್ಕ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ, ಬಾಯಲ್ಲಿ ಇಕ್ಕಾಗ್ತಾ ಇಲ್ಲ. ಚೆನ್ನಾಗಿಲ್ವಾ ಅಣ್ಣ? ನೋಡಿ ಅಭ್ಯಾಸ ಅಲ್ಲ, ಅದಕ್ಕೆ ನನ್ಗೆ ಇಷ್ಟ. ನಾನು ಇದೇ ಬ್ಲ್ಯಾಕ್ ಕಾಫಿನೇ ಕುಡಿತೀನಿ. ನನ್ನ ಮೇಲೆ ಹಣೆ ಇಟ್ಟು ಬಾಯಲ್ಲಿ ಇಕ್ಕರೆ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಬರ್ತದೆ. ಈ ಆರ್ಡರ್ ಮಾಡಿದ್ರೆ ಪ್ರೇರಣ ಡಿಕಾಕ್ಷನ್ ಮಾಡಿದ್ಲು. ಇವಾಗ ಕೇಳಿಬಿಟ್ಟು ಹಾಲು ತರಿಸ್ಕೊಂಡಿದ್ದೀವಿ. ಹಾಲು ಈ ಕಪ್ಪಲ್ಲಿ ಕೊಟ್ಟಿದ್ದಾರೆ, ಮತ್ತು ದೊಡ್ಡದು ಗ್ಲಾಸು ಕೊಟ್ಟಿದ್ದಾರೆ. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಕುಡಿಯೋಣ, ಕುಡಿದ್ಬಿಟ್ಟು ಟೇಸ್ಟ್ ನಿಮ್ಗೆ ಹೇಳ್ತೀನಿ. ಹಾಕಿದಾಯಿತು, ಹಾಲು ಹಾಕ್ತಾಯಿದ್ದೀನಿ. ಈ ಕಾಫಿ ನಾವೇ ಮಾಡ್ಬೋದಾಯಿತು ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಬೋದಾಗಿತ್ತು. ನೋಡೋಣ ಇದು ಹೆಂಗಿದೆ ಟೇಸ್ಟು. ಕುಡಿದ್ಬಿಟ್ಟು ಟ್ರೈ ಮಾಡಿ. ಫುಡ್ ಎಲ್ಲ ಬಂದ್ಮೇಲೆ ಫಸ್ಟ್ ಒಂದು ಪಿಕ್ಚರ್ ತಗೋಣ, ಆಮೇಲೆ ಚಿಯರ್ಸ್. ಚೆನ್ನಾಗಿದೆ. ಇದಿಲ್ಲ ನಾನು ಬ್ರೌನ್ ಅದು ಇದೆ. ಎಲ್ಲ ಪ್ರಯಾಣನೇ ತಿಂತಾಳೆ ಇವಾಗ ಇಷ್ಟು ಡಿಶನ್ನು ಎಲ್ಲ ಅವ್ರ ಮುಂದೆ ಬ್ರೆಡ್ ಆರ್ಡರ್ ಮಾಡ್ಬೋದು, ಬೇಕಿದ್ರೆ ಮಾಡ್ಕೋಬೋದು. ಅದ್ರ ಜೊತೆ ಅದ್ರ ಮೆನ್ಯೂ ಎಲ್ಲ ಇತ್ತು ಬ್ರೆಡ್. ಶುರು ಮಾಡೋರೆಲ್ಲ ಬ್ಯಾಟಿಂಗು. ಇದು ನಮಗೆ ಬಂದಿರೋ ಆಹಾರ ಇವತ್ತು. ಯಾವುದೋ ಒಂದು ಹಾಫ್ ಬಾಯ್ಲ್ ಒಂದು ಕೊಟ್ಟಿದ್ದಾರೆ, ಅದ್ರ ಮೇಲೆಲ್ಲ ಅವಕಾಡೋ ಎಲ್ಲ ಹಾಕಿದ್ದಾರೆ. ಚಿಕನ್ ಶಾಕ್ಷುಕ. ಏನಂದ್ರೆ ಚಿಕನ್ ಶಾಕ್ಷುಕ. ಇದು ಪ್ಯಾನ್ ಕೇಕ್ಸು. ಇದೇನಿದು? ಇದು ಜುಕಿನಿ ಹ್ಯಾಶ್ ಬ್ರೌನ್ಸ್, ಮತ್ತೆ ಜುಕಿನಿ ಹ್ಯಾಶ್ ಬ್ರೌನ್ಸ್, ಎಗ್ ಬೆನೆಡಿಕ್ಟ್, ಎಗ್ ಅವಕಾಡೋ, ಸ್ಪಿನಾಚ್, ಸನ್ಫ್ಲವರ್ ಸೀಡ್ಸ್ ಎಲ್ಲ ಇದೆ. ಶುರು ಮಾಡೋಣ. ನನ್ನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಸ್ವೀಟ್ ಬ್ರೇಕ್ಫಾಸ್ಟ್. ಪ್ಯಾನ್ ಕೇಕ್ಸ್, ಬನಾನಾಸ್, ಐಸ್ ಕ್ರೀಮ್, ಚಾಕ್ಲೇಟ್ ಸಿರಪ್. ಅಕ್ಕ ಬ್ರೇಕ್ಫಾಸ್ಟ್ ಮಸಾಲ. ಚೆನ್ನಾಗಿದೆಯಾ? ಬಾಯ್ಲ್ಡ್ ರೈಸು, ಚಿಕನ್ ಎಲ್ಲ. ಮೇನ್ ಡಿಶು ರಿಯಾಕ್ಷನ್ ಮಾಡಬೇಕು. ಇದು ಚಿಕನ್ನು. ಬನಾನಾ, ಇದು ಚಾಕ್ಲೇಟ್, ಐಸ್ ಕ್ರೀಮ್, ಚಿಕನ್ ಚೆನ್ನಾಗಿದೆ. ರೈಸ್ ಒಂದು ಕೊಡು, ನಾನು ರೈಸ್ ಕೊಡಲಾ? ಇದು ರೈಸು. ರೈಸಿಗೆ ಉಪ್ಪಿಲ್ಲ, ಖಾರ ಎಲ್ಲ ಏನಿಲ್ಲ, ಬರೀ ಅನ್ನ ಅಂತ ಕೊಟ್ಟಿದ್ದಾರೆ. ಚಿಕನ್ ಚೆನ್ನಾಗಿದೆ. ಅಯ್ಯೋ ನಾನು ಸತ್ತೋಯ್ತೀನಿ ಕಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಡ್ಬೇಕು. ನೆಕ್ಸ್ಟ್ ಇದೇನಿದು? ಶಾಕ್ಷಕ. ಏನು ಬ್ರೆಡ್ಡಲ್ಲಿ ತಗೊಂಡು ತಿನ್ನೋದಾ? ಕೊಡು, ನಿಂದು ಅಷ್ಟು ನಾನು ಕ್ಯಾಪ್ಷನ್ ಮಾಡ್ತೀನಿ.
ಮೊಟ್ಟೆನೇ ಇದೆ ಇದು. ಮೊಟ್ಟೆನೇ ಅದು, ಮೊಟ್ಟೆ ಫ್ರೈ ಥರ ಒಳ್ಳೆ ಐಟಮ್ ಮಾಡ್ಬೋದು. ಚೆನ್ನಾಗಿ. ನಾವು ಕರ್ನಾಟಕದವರು ಏನು ಕೇಳೋ ಏನಿಲ್ಲ ಅಂದರೂ ನೀರು ಮಾತ್ರ ಇಲ್ಲ ಅನ್ನೋದು. ಈ ದೇಶದಲ್ಲಿ ಹೆಂಗೆ ಅಂದರೆ ನಿಮ್ಗೆ ಬೇಕಾದ್ರೆ ಬೀರ್ನ ಫ್ರೀಯಾಗಿ ಕೊಟ್ಬಿಡ್ತಾರೆ, ನೀರನ್ನ ಫ್ರೀಯಾಗಿ ಕೊಡಲ್ಲ. 20 ರೂಪಾಯಿ 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? ನೋಡಿ ಬಾಟ್ಲ್ ನೀರು ಬಂದ್ಬಿಟ್ಟು ಇಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 200 ರೂಪಾಯಿ ಬಾಟ್ಲ್ ನೀರು ಹಾಕೊಳ್ತಾ ಇದೀವಿ, ಕುಡಿತಾ ಇದೀವಿ. Cheers. ಜೈ ಕರ್ನಾಟಕ. ಈ ನನ್ನ ಮಕ್ಕಳು ಒಂದೊಂದಲ್ಲ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಆಚೆ ಬಂದ್ವಿ, ಇಲ್ಲಿ ನೋಡ್ಬೋದು ಕ್ಲೈಮೇಟ್ ಹೆಂಗಿದೆ ಅಂತ. ನಾವು ಮಾತಾಡ್ತಾ ಇದ್ರೆ ಬಾಯಲ್ಲಿ ಹೊಗೆ ಬರ್ತಾ ಇರ್ತದೆ, ನೋಡಿಬೇಕಾದ್ರೆ ಹೊಗೆ ಬರ್ತಾ ಇದೆ. ಕ್ಲೈಮೇಟ್ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು -3 ಡಿಗ್ರಿ ಇರ್ಬೋದು ಇವಾಗ. ನೋಡೋಣ ಮುಂದೆ. ಇವಾಗ ನೆಕ್ಸ್ಟು ಗ್ರೀನ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಹೆಂಗಿದೆ, ಆಲ್ಮಟ್ಟಿ ಮಾರ್ಕೆಟ್ ಹೆಂಗಿದೆ, ಏನು ಇರುತ್ತೆ ಎಲ್ಲ ತೋರಿಸ್ತೀವಿ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. 3 hours later. ನೋಡ್ಬೋದು ಸ್ನೋ ಹೆಂಗಿದೆ ಅಂತ ನೀವು. ಇವಾಗ ನಾವು ಆಲ್ಮಟ್ಟಿ ಗ್ರೀನ್ ಬಜಾರ್ ಮಾರ್ಕೆಟ್ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಅಲ್ಲಿ ಏನು ಸಿಗುತ್ತೆ ಏನಿಲ್ಲ. ಇಲ್ಲಿ ಥರ್ಮಲ್ಸ್ ಎಲ್ಲ ಸ್ವಲ್ಪ ಚೀಪ್ ಅಂತಾರೆ, ಇನ್ನೂ ನೋಡಿಲ್ಲ ನಾವು. ಹೋಗೋಣ ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ಟು ಏನಿದೆ ಏನೇನಿಲ್ಲ ಚೆಕ್ ಮಾಡೋಣ. ಚೆಕ್ ಮಾಡಿಬಿಟ್ಟು ಎಲ್ಲ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಬಂದಿದ್ದೀವಿ ಆಲ್ಮಟ್ಟಿ ಮಾರ್ಕೆಟ್ ಗ್ರೀನ್ ಬಜಾರ್ ಅಂತ. ಇದು ಬನ್ನಿ ಏನೇನಿದೆ ಏನೇನಿಲ್ಲ ಫಸ್ಟ್ ಬಟ್ಟೆ ಸೆಕ್ಷನ್ ಹೋಗೋಣ. ಬಟ್ಟೆ ಸೆಕ್ಷನ್ ನೋಡ್ತಾ ಇದ್ದೀವಿ. ನೀವು ನೋಡ್ಬೋದು ಇದು ಎಲ್ಲ ಬಟ್ಟೆಗಳು, ಆಮೇಲೆ ಥರ್ಮಲ್ಸು ಎಲ್ಲ ಇದೆ ಇದರಲ್ಲಿ. ಎಲ್ಲ ಹೆಣ್ಮಕ್ಳು ಬಟ್ಟೆಗಳು ಇರೋದು. ಜಾಕೆಟ್ಗಳೆಲ್ಲ ನೀವು ಸಕಲ ಎಲ್ಲ ಜಾಕೆಟ್ಸು. ಚಳಿಗೆ ಇದು ಎಷ್ಟು ಚಳಿ ಇದೆ ಅಂದರೆ ನಾವೆಲ್ಲ ಬಂದು ಸರ್ವೈವ್ ಆಗೋದು ತುಂಬ ಕಷ್ಟ ಇಲ್ಲಿ. ಅದು ಒಳಗಡೆ ಥರ್ಮಲ್ಸ್ ಹಾಕಿ ಮೇಲೆ ಜಾಕೆಟ್ಗಳು ಹಾಕ್ಕೊಂಡು ಕಷ್ಟ ಇದೆ ಇಲ್ಲಿ. ಚಳಿಗೆ ಫುಲ್ ಫ್ರೀಸಿಂಗ್ ಇದೆ. ನೋಡ್ಬೋದು ಇದೆಲ್ಲ ಆ ಕಡೆ ತೋರಿಸ್ತೀವಿ. ಉಲ್ಲನ್ ಜಾಕೆಟ್ ನೋಡಿ ಹೆಂಗಿದೆ. ಬೆಚ್ಚಗಿಲ್ವಾ? ಅದೇ ಫುಲ್ ಕೋಲ್ಡ್ ಆಗೋಗಿದೆ. ನೋಡಿ ಎಲ್ಲೆಲ್ಲೂ ಮುಂಜೆ ಸ್ನೋಫಾಲ್ ಆಗಿ ಈ ದಾರಿಯಲ್ಲೆಲ್ಲ ಇದೆಲ್ಲ ಪೂರ್ತಿ ಸ್ನೋನೇ. ಎಲ್ಲ ಬೆಳಿಗ್ಗೆ ಆಗಿದ್ದೆ. ಅವರು ರೂಲ್ಸ್ ಪ್ರಕಾರ ಇದನ್ನೆಲ್ಲ ಎದ್ದು ಸೈಡ್ಗೆ ಹಾಕಬೇಕು. ಇನ್ ಕೇಸ್ ಅವ್ರು ಏನಾರು ಹಾಕಿಲ್ಲ ಅಂದರೆ ಅವ್ರಿಗೆ ಫೈನ್ಗಳು ಇರುತ್ತೆ ಇಲ್ಲಿ ಗೌರ್ಮೆಂಟ್ ಪ್ರಕಾರ. ಅದಕ್ಕೆ ಎಲ್ಲ ಫಸ್ಟ್ ಬೆಳಿಗ್ಗೆ ಬಂದಿದ್ದೆ ಫಸ್ಟ್ ಕ್ಲೀನ್ ಮಾಡೋದು ಅವ್ರ ಕೆಲಸ. ನೋಡಿ ಇಲ್ಲಿ ಅವ್ರ ಅಂಗಡಿ ಮುಂದೆ ಏನೇನಿದೆ ಅವ್ರ ಜಾಗನ ಅವ್ರು ಕ್ಲೀನ್ ಮಾಡ್ಕೊಬೇಕು. ಅದನ್ನ ಎತ್ತಿ ಎಲ್ಲ ಒಂದು ಸೈಡ್ಗೆ ಹಾಕಬೇಕು ಅವರು. ಈ ಥರ ಇದೆ ಇಲ್ಲಿ. ಇದು ಬಟ್ಟೆ ಮಾರ್ಕೆಟು. ಇವಾಗ ಇನ್ನೊಂದು ಆ್ಯಕ್ಚುಯಲ್ ಮಾರ್ಕೆಟ್. ಆ್ಯಕ್ಚುಯಲ್ಲು ನಮ್ಮ KR ಮಾರ್ಕೆಟ್ ಥರ ಒಂದು ಮಾರ್ಕೆಟ್ ತೋರಿಸ್ತೀವಿ ಬನ್ನಿ ನಿಮಗೆ. ನೋಡಿ ಇದು ಸಾಕ್ಸ್ಗಳಿದ್ದಾವೆ, ಲಗೇಜ್ ಬ್ಯಾಗ್ಗಳಿದೆ, ಶೂಸ್ಗಳೆಲ್ಲ ನೋಡ್ಬೋದು. ಎಲ್ಲ ಥರ್ಮಲ್ ಶೂಸ್ಗಳು, ಸ್ನೋ ಬೂಟ್ಸ್.
ಲೇಡೀಸು ಶೂಗಳು ನೋಡಕ್ ಬಂದಿದ್ದಾರೆ. ಶೂಸ್ ತೊಗೊಳ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಯಾವ್ದಾದ್ರು ಬೇಕು ಏನು ಅಂತ. ಇದೆಷ್ಟಮ್ಮ ಹೇಳಿದವರು? 7,000 ಟೆಂಗೆ. ಇದು 7,000 ಟೆಂಗೆ ಈ ಶೂಸು. ನಂಬರ್ 1,200. ಅದು ಅದೆತ್ಕೋ ಹೌದು. ಇದೆಷ್ಟು ಹೇಳಿದ್ದು? ಅದು ಅಷ್ಟೇ. ಅದು 7,000 ಟೆಂಗೆ. 7,000 ಟೆಂಗೆ ಅಂತ ಹೇಳಿದ್ರು. ನೋಡ್ಬೋದು ಇದು ಒಳಗಡೆ ಉಲ್ಲನ್ ಇದೆ, ಚಳಿಗೆ ಫುಲ್ಲು ಕೋಲ್ಡ್ ಆಗಿರುತ್ತೆ, ಚಳಿಗೆ ಗೋಲ್ಡ್ ಇರಲ್ಲ, ಬಿಸಿಯಾಗಿರುತ್ತೆ. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ ಮಕ್ಕಳು ತಣ್ಣಗಿರ್ಲಿ, ಒಬ್ರಕ್ ನೋವು ಇಕ್ಬೇಡ್ರಿ. ನಾವ್ ಒಬ್ರಕ್ ಅನ್ಯಾಯ ಮಾಡ್ದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಇವತ್ತೂನು ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು. ಇವತ್ತೂನು ಒಬ್ರ ಹತ್ರ ಒಂದೇ ಒಂದು ರೂಪಾಯಿ ನಾನ್ ತಗೊಂಡಿಲ್ಲ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಟ್ರೈ ಮಾಡಿದ ಬಂದ್ಬಿಟ್ಟು ಈ ಶೂಸ್ ತೊಗೊಂಡಿದ್ದಾರೆ. ಹೇಳಿದ್ವಿ ಹೀಲ್ಸ್ ಬೇಡ ಅಂತ ಉಪ್ಕೊಂಡು ಅಲ್ಲಿಂದ ಹೀಲ್ಸ್ ಹಾಕೋ ಬಂದ್ರು. ಇಲ್ಲಿ ನಡೆಯೋಕ್ಕಾಗಲಿಲ್ಲ. ಇವಾಗ ಶೂಸ್ಗಳು ಚೇಂಜ್ ಮಾಡಿದ್ದಾರೆ. ನಮ್ಮ ಮೇಡಮ್ ಈ ಶೂಸ್ ತೊಗೊಂಡಿದ್ದಾರೆ, ಕವೀಶ್ ಅವ್ರ ಮೇಡಮ್ ಆ ಶೂಸ್ ತೊಗೊಂಡಿದ್ದಾರೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ 1 2 3 ಅಂತ ಹೇಳ್ತೀನಿ, ಚೆಕ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳೋಣ ಅವ್ರಿಗೆ. ಓಡೋಗ್ಬಿಡೋಣ ಎಲ್ಲರೂ. 1 2 3. షూస్ బాగున్నాయి మాస్టర్, పరిగెట్టడానికి చాలా సౌకర్యంగా ఉన్నాయి. ఎడిడు అమ్మో పోలీసులు వీడొస్తున్నారండి. ಆಯ್ತು, ತಗೊಂಡ್ವಿ ಶೂಸ್. ತಗೊಂಡ್ಬಿಟ್ಟು ಕಾಸು ಕೊಡ್ತಾ ಇದೀವಿ. ಇಲ್ಲಿನ ಕರೆನ್ಸಿಯಲ್ಲಿ 12,000 ಆಯ್ತು. ಅವ್ರಿಗೆ ನಾವು ಕೊಡ್ತಾ ಇರೋ ಇದು 10,000, ಇದು 2,000 ಕೊಡ್ತಾ ಇದೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Bye. ಬಾಯ್. ಶಿವ ಬನ್ನಿ, ಅಸ್ಲಿ ಮಾರ್ಕೆಟ್, ಕಜಾಕಿಸ್ತಾನದ ಅಸ್ಲಿ ಮಾರ್ಕೆಟ್ ನಾನು ನಿಮಗೆ ತೋರಿಸ್ತೀನಿ. ನೋಡೋಣ ಏನೇನಿದೆ. ಬಟ್ಟೆಗಳೆಲ್ಲ ಒಳಗಡೆ ಇನ್ನೂ ದೊಡ್ಡ ಮಾರ್ಕೆಟ್ ಇದೆ. ಇದು ಮಾಮೂಲಿ ರೋಡ್ ಸೈಡ್ ಮಾರ್ತಾ ಇರೋ ಬಟ್ಟೆಗಳು. ಇದು ನೋಡಿ, ಇದು ಕುರಿ ಹುಲ್ಲಲ್ಲಿ ಮಾಡಿರೋದು. ಬನ್ನಿ ತೋರಿಸ್ತೀನಿ. ಇದು ನಿಮಗೆ ಎಷ್ಟು ಬೆಚ್ಚಗಿರುತ್ತೆ ಅಂದರೆ, ಇದು ಆರ್ಡರ್ ಪ್ರೂಫ್. ನಾವು ಹಾಕೊಂಡ್ರೆ ಎಷ್ಟು ದಿನ ಸ್ಮೆಲ್ ಬರಲ್ಲ. ಕುರಿ ಹುಲ್ಲಲ್ಲಿ ಮಾಡಿರೋದು ಇದು. ಹೌ ಮಚ್ ಇಸ್ ದಿಸ್? సింగిల్ డబుల్ ಹಲೋ. డబుల్ సింగిల్ ಡಬಲ್ డబుల్ 6 and 5 5 and 5 ಸಿಂಗಲ್ 55, 5,500. 5,500 ಅಂತೆ. ಬನ್ನಿ ನೋಡೋಣ. ನೆಕ್ಸ್ಟ್ ಡಬಲ್ 6,500. ಕುರಿ ಹುಲ್ಲಲ್ಲಿ ಮಾಡಿರೋದು. ಕಜಾಕಿಸ್ತಾನದ 1,000 ರೂಪಾಯಿ, 6,500. ಇದೆಲ್ಲ ಮಕ್ಕಳಿಗೆ ಸ್ವೆಟ್ ಅದು ಎಲ್ಲ ಇದೆ. ಲೋಕಲ್ ಫುಡ್ ತೋರ್ಸೋಣ. ನೋಡಿ, ಇದು ಇಲ್ಲಿ ಲೋಕಲ್ ಫುಡ್. ಇದು ಚಾಟ್ಸ್ ಥರ, ಸ್ನ್ಯಾಕ್ಸು, ನಮ್ಮ ಸಮೋಸಾಗಳ ಥರ ಕಾಣಿಸ್ತಿದೆ. ಅದು ನಾವೇನೋ ಟ್ರಾನ್ಸ್ಲೇಟ್ರಲ್ಲೇ ನೋಡ್ಬೋದು. ಅದೇನು ಅಂತ ನಮ್ಗೆ ಹೆಸರು ಗೊತ್ತಾಗ್ತದೆ. ಮೋಸ್ಟ್ಲಿ ಅದಕ್ಕೆ ರೆಡಿ ಇರ್ಬೋದು. ಇದೆಲ್ಲ ಡ್ರೈ ಮೀಟು. ಕುದುರೆ ಮಾಂಸ. ಇದೆಲ್ಲ ಡ್ರೈ ಮೀಟು. ಆರೆಂಜ್ ನೋಡಿ ಹೆಂಗಿದೆ ನೋಡಿ, ಚಿಕ್ಕ ಪುಟ್ಟು ಆರೆಂಜು. ಇದು ಸಖತ್ತಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇಲ್ಲಿನ ದಾಳಂಬ್ರಿ. ಇದು ಆರೆಂಜ್ ಜ್ಯೂಸ್ ಮಾತ್ರ ಇಲ್ಲಿ ತುಂಬ ಫ್ರೆಶ್ ಆಗಿ ಕೊಡ್ತಾರೆ. ನೋಡಿ, ಇದು ಪೊಮೊಗ್ರಾನೇಟ್ ಜ್ಯೂಸು ಹಾಗೆ ಪ್ರೆಸ್ ಮಾಡಿ ಹಾಗೆ ಫ್ರೆಶ್ ಜ್ಯೂಸ್ ಕೊಡ್ತಾರೆ. ಈ ಪೊಮೊಗ್ರಾನೇಟ್ ಜ್ಯೂಸು ಮತ್ತು ಆರೆಂಜ್ ಜ್ಯೂಸು ತುಂಬ ಫ್ರೆಶ್ ಆಗಿರುತ್ತೆ ಇಲ್ಲಿ. ಈ ಚಾಕ್ಲೇಟ್ಸ್ ನೋಡಿ, ಇದೆಲ್ಲ ಹನಿಯಿಂದ ಮಾಡಿರೋದು. ಇದು ಚಾಕ್ಲೇಟ್ ಇದು ಎಷ್ಟೆಷ್ಟಂತ ಇಲ್ಲಿ ಯಾರೂ ಇಲ್ಲ. ಮನೆಯಲ್ಲಿ ಮಾಡಿರೋ ಚಾಕ್ಲೇಟ್ಸ್ ಇದು. ಇದೆಲ್ಲ ಫುಲ್ ಚೀಸ್ ವೆರೈಟಿ ಅಣ್ಣ. ಇದು ಚೀಸ್ ವೆರೈಟಿ. ಇದೆಲ್ಲ ಚೀಸ್ ವೆರೈಟೀಸ್ ಅಂತೆ. ಬೈ ಚಾಕ್ಲೇಟ್ಸ್ ಅಂತ ಇದು ಹನಿ ಡ್ರೈ ಹನಿನಾ? ಡ್ರೈ ಹನಿ, ಕ್ರಿಸ್ಟಲ್. ಇದನ್ನು ತಿನ್ಬೋದು, ಕೊಡ್ತಾರೆ. ಇದೆಲ್ಲ ನೂಡಲ್ಸ್ಗಳೆಲ್ಲ ಎಲ್ಲ ಸೋಪ್ ಮಾಡಿ ಇಟ್ಟಿದ್ದಾರೆ. ಮತ್ತು ಸಾಸು ಎಲ್ಲ ಹಾಕಿ ಸೋಪ್ ಮಾಡಿರೋದು.
ನಿಲ್ಸು ಬ್ಯಾಕ್ ಬಾ. ನಮ್ಮ ಹನಿ ಥರ ಇಲ್ಲ, ಚೆನ್ನಾಗಿದೆ. ಹನಿ ಟೇಸ್ಟ್ ಇಲ್ಲ, ಆದರೂ ಚೆನ್ನಾಗಿದೆ. ಬೇರೆ ಹನಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಮ್ಮ ಕಡೆ ಈ ಸಕ್ಕರೆ ಪಾಕ ಮಾಡಿರ್ತಾರಲ್ಲ ಆ ಥರ ಇದೆ ಈ ಹನಿ. ವಾಟ್ ಈಸ್ ದಿಸ್? ಅದು ಮೋಸ್ಟ್ಲಿ ಈ ಹನಿ ಇದು ಬರುತ್ತಲ್ಲ ಗೂಡು, ಮೋಸ್ಟ್ಲಿ ಅದರದ್ದು ಇದು ಅನ್ಸುತ್ತೆ, ಅದು ವ್ಯಾಕ್ಸು. ಕರೆಕ್ಟ್. ಟೇಸ್ಟ್ ಮಾಡೋದು ಸೇಮ್ ಹಂಗೆ ಇದೆ ಅದು ಟೇಸ್ಟು. ಹನಿ ವ್ಯಾಕ್ಸಿನ್ ಥರ ಇದೆ ಟೇಸ್ಟ್. ಅದು ಏನೋ ತುಪ್ಪ ಥರ ಇದೆ, ಏನದು ಅಂತ. ಅವರು ಕೊಟ್ಟಿದ್ದಾರೆ. ಸ್ವೀಟ್ ಇದು ಏನೋ ಹನಿದೆ ಮಾಡೋದು, ಸೇಮ್ ಆಲ್ಮೋಸ್ಟ್ ಮೂರು ಒಂದೇ ಥರ ಇದೆ. ಇದು ಸ್ವಲ್ಪ ಘಾಟು, ಲಾಸ್ಟಲ್ಲಿ ತುಪ್ಪ ಥರ ಸ್ವಲ್ಪ ಘಾಟಿದೆ. ಚೆನ್ನಾಗಿದೆ ಇವತ್ತು. ಏನು ಇವರು ನಮ್ಮ ತಾತಂದು, ನಮ್ಮ ತಾತ ಅಲ್ಲ, ಕಜಕಿಸ್ತಾನ ತಾತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅವರು ಸ್ವಂತ ಮನೆ ಅಂದ್ರೆ ಸ್ವಂತ ಮನೆ. ಬೀ ಫಾರ್ಮಿಂಗ್ ಮಾಡ್ತಾ ಇರೋದು ಇದು ನೋಡ್ಬೋದು. ಇದು ನಮಗೆಲ್ಲ ತೋರಿಸ್ತಾ ಇದ್ದಾರೆ ಅವರು. ಬೀ ಫಾರ್ಮಿಂಗ್ ಮಾಡಿ ಇಲ್ಲಿ ಬಂದು ಅದನ್ನು ಮಾರ್ತಾ ಇದ್ದಾರೆ ಅವರು. ಹೌ ಮಚ್ ಒಂದು ತೊಗೊಂಬಿಡೋಣ ಪಾಪ. ಕರ್ಸ್ಬಿಟ್ಟು ಎಲ್ಲ ತಿನ್ಸಿದ್ದಾರೆ, ಹಂಗೆ ಹೋದ್ರೆ ಮರ್ಯಾದೆ ಇರಲ್ಲ. ಅದಕ್ಕೆ ಒಂದು ತೊಗೊಂಬಿಡೋಣ. 2000 ಅಂತ ಇದು. ಹಿಡ್ಕೋಬೋದು. ಗ್ಲೌಸ್ ಬಿಸಿರೆ ಕೈ ಇರೋಕ್ಕಾಗ್ತಾವಲ್ಲ, ಕೈಗಳು ನೋಡ್ಬೋದು ನೀವು, ಸಣ್ಣಗೈತೆ. ದಿಸ್ ಒನ್ ತೊಗೊಳ್ತಾ ಇದ್ದೀನಿ ನೋಡಿ. ಈ ಪ್ರಾಡಕ್ಟು ತುಪ್ಪ ಥರ ಇದೆ, ಇದು ಟೇಸ್ಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ಹನಿ ಬೀದಿ ಇದು ಹಾಕಿದ್ದಾರೆ, ಇವ್ರ ಸ್ವಂತ ಫಾರಮ್ದು ಇದು. ತೊಗೊಳ್ತಾ ಇದ್ದೀವಿ, ಬಹುತು ತಪ್ಪು ಅದನ್ನು ಟೇಸ್ಟ್ ಕೊಡ್ತಾ ಇದ್ದಾರೆ ತಾತ. ಗೊತ್ತಾಯ್ತು ಚೆನ್ನಾಗಿದೆ. ಏನೋ ಫ್ಲೇವರ್ಡ್ ಇದು. ಇವಾಗ ನೀವು ಟೇಸ್ಟ್ ಮಾಡಿ ನೋಡ್ತಾ ಇದೀವಿ. ಥ್ಯಾಂಕ್ ಯು ಬಾಬಾ. ಬಾಯ್ ಬಾಯ್. ನೋಡಿ ನಮ್ಮ ಇಂಡಿಯಾ ಸ್ಕ್ರೀನ್ ಎಲ್ಲರೂ ಏನಂದ್ರೆ ಟ್ರಾನ್ಸ್ಲೇಟ್ ಮಾಡಿ. ನೋಡಿ ಇದೆಲ್ಲ ಚಿಕನ್ನು, ಕೋಳಿಗಳು ಯಾವ ಥರ ಕಟ್ಟಿಕ್ಕಿದ್ದಾರೆ ನೋಡ್ಬೋದು ನೀವು. ಇದೆಲ್ಲ ಕ್ರಿಸ್ಮಸ್ ಗಿಫ್ಟ್ಸು ಎಲ್ಲ ಇದೆ ಇಲ್ಲಿ ನೋಡಿ. ಇಲ್ಲಿ ಪಿಜ್ಜಾ ಪಪ್ಸು, ಸ್ಟ್ರೀಟ್ ಫುಡ್. ಇಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇದು ಯಾವ ಥರ ಇದೆ ಇದೆಲ್ಲ ಹಸಿಯಾಗೇ ಇರುತ್ತೆ, ಹಂಗಾಗಿ ತಿಂತಾರೆ. ಪಾಪ್ಕಾರ್ನ್ ಅನ್ಸುತ್ತೆ. ಪಾಪ್ಕಾರ್ನ್ ಸೆಕೆಂಡ್ 1500. ಏನು ಹೇಳ್ತಾವ್ರ ಅಜ್ಜಿ, ನಮ್ಗೆ ಅರ್ಥ ಆಗಿಲ್ಲ. ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಏನು ಬಿಟ್ಟಿದ್ದು ಕೂಡ ಗೊತ್ತಿಲ್ಲ. ಅದು ಇದು ಆ್ಯಪಲ್ಲು ಚಿಕ್ಕ ಆರೆಂಜ್ ಇದು. ಆಮೇಲೆ ಟೊಮೆಟೊ ನೋಡ್ಬೋದು ಇಲ್ಲಿ ಎಷ್ಟು ಒಳ್ಳೆ ಯಾವುದೋ ಪ್ಲಾಸ್ಟಿಕ್ ಟೊಮೆಟೊ ಇದೆ. ಏನು ಸಕ್ಕತ್ತಾಗಿದೆ ನೋಡಿ, ನೋಡ್ಬೋದು.
ಮೋಸ್ಟ್ಲಿ ಇದು ಕುಕುಂಬರ್ ಇರಬೇಕು. ಆಮೇಲೆ ಕಜಾಕಿಸ್ತಾನದ ಪುದೀನ, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು ಕೂಡ ಇದೆ ಇಲ್ಲಿ. ಎಲ್ಲಿ ಬೆಳೀತಾರೆ ಗೊತ್ತಿಲ್ಲ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಮಾರ್ಕೆಟು ನೋಡಿ, ಇದು ಏನೇನೋ ಕಳಿಸಿದ್ದಾರೆ. ಫ್ರೂಟ್ಸು, ಮೋಸ್ಟ್ಲಿ ಫ್ರೂಟ್ಸ್ ಎಲ್ಲ ಇಲ್ಲೇ ಬೆಳೆಯೋದಿರ್ಬೇಕಲ್ಲ. ಇಲ್ಲ ಬೆಳಿತಾರೆ. ಆರೆಂಜ್ ನೋಡಿ ಹೆಂಗಿದೆ ಈ ಕಡೆ ನೋಡಿ ಅದು ಒಳಗಡೆ ನೋಡಿ ಹೆಂಗಿದೆ. ಹೊರಗಡೆ ನೋಡಿ ಕಲ್ಪ್ ಎಲ್ಲ ಎಷ್ಟು ತುಂಬಾ ಕಲ್ಪ್ ಇದೆ ನೋಡಿ. ಕಲ್ಪ್ ನೋಡಿ ಹೆಂಗಿದೆ. ಕಟ್ ಮಾಡಿಕೊಡ್ತಾರಂತೆ. ಇದು ಕುದುರೆ ನೋಡ್ಬೋದು, ಇದೆಲ್ಲ ಇದು ಕುದುರೆ ಮಾಂಸ. ಇದನ್ನ ಡ್ರೈ ಮಾಡಿ ಮಾರ್ತಾ ಇದ್ದಾರೆ. ಇದನ್ನ ಸ್ಯಾಂಡ್ವಿಚ್ ಮೇಲೆ, ಆಮೇಲೆ ಈ ಬರ್ಗರಲ್ಲಿ, ಫ್ರೈಡ್ ರೈಸ್ಗೆ ಎಲ್ಲ ಯೂಸ್ ಮಾಡ್ತಾರಂತೆ. ನೋಡಿ ಇಲ್ಲಿ ಕುದುರೆ ಕಾಣಿಸ್ತಿದೆ. ಕುದುರೆ ಮಾಂಸ ಈ ದೇಶದಲ್ಲಿ ಫೇಮಸ್ಸು. ನಾವು ಇನ್ನೂ ತಿಂದಿಲ್ಲ, ಟ್ರೈ ಮಾಡೋಣ ಅಂತಿದ್ದೀವಿ. ನೋಡೋಣ, ಇದನ್ನು ಟ್ರೈ ಮಾಡಿಬಿಟ್ಟು ನಿಮಗೂ ಹೇಳ್ತೀನಿ. ಪಾಕಿಸ್ತಾನದ ಮೀನು ಮಾರುಕಟ್ಟೆ ನೋಡಿ ಹೆಂಗಿದೆ ಮೀನು. ಈ 1500 ಟೆಂಗೆ ಅಂತ ಇದು ಕೆಜಿ ಮೀನು ನೋಡಿದ್ರೆ ತಿನ್ನೋಕೆ ಮನ್ಸು ಬರ್ತಾ ಇಲ್ಲ. ಏನಾಗಿಲ್ಲ ಇಲ್ಲಿ. ಇವರೇ ಕಟ್ ಮಾಡೋದ್ರು ಮೀನ. ಹಲೋ ಬೇಬಿ. ಆಯಿತು, ಐಸ್ ಸ್ಕೇಟ್ ಎಲ್ಲ ಆಡಿದ್ವಿ, ರೂಮ್ಗೆ ಹೋದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ಸಿಯು ಅಂತ ಏನಿದು ಸಿಯು ಅಂತ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ. ಕನ್ವೀನಿಯನ್ಸ್ ಸ್ಟೋರ್ ಇದು. ಇಲ್ಲಿ ಏನೇನಿದೆ ಏನೇನಿಲ್ಲ ಬನ್ನಿ ನೋಡೋಣ. ಥ್ಯಾಂಕ್ ಯು. ಏನೋ ಹುಡುಕ್ತಾ ಇದ್ದಾರೆ, ಇಲ್ಲಂತೆ. ನೋಡಿ ಎಲ್ಲ ಮೀಟ್ ಸ್ಟಿಕ್ಸು. ಬೇಡ, ಇದೇನಿದು? ಅದು ಇಲ್ಲಿ ಹೇಳು. ಕಿಂಬಾಬ್. ರೈಸ್ ರೋಲು, ರೈಸು, ನಾರಿ ಶೀಟ್ಸು, ಅದರೊಳಗಡೆ ಚಿಕನ್ನು, ಕ್ಯಾರೆಟ್ ಎಲ್ಲ ಹಾಕಿ ರೋಲ್ ಮಾಡಿರ್ತಾರೆ. ಸಿಮಿಲರ್ ಟು ಸುಶಿ. ಸುಶಿ ಅಲ್ಲ ಅದು. ಊಟ ಇದು ಫ್ರೆಶ್ ಆಗಿ ಇವತ್ತೇ ಮಾಡಿರ್ತಾರೆ. ಇವಾಗ 2 days ಟೈಮ್ ಲಿಮಿಟ್ ಇರುತ್ತೆ. ಇಲ್ಲ ಅವನು ಎಲ್ಲ ಇರುತ್ತೆ, ಬಿಸಿ ಮಾಡ್ಕೊಂಡು ತಿನ್ಬೋದು. ಆಪ್ಷನ್ಸ್ ಎಲ್ಲ ಇರುತ್ತೆ. ಇದು ಒನಿಗಿರಿ ಅಂತಾರೆ. ಅದು ರೈಸ್ ಥರನೇ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಮಧ್ಯದಲ್ಲಿ ಎಲ್ಲ ಫಿಶ್ ಇರುತ್ತೆ, ಇಲ್ಲ ಚಿಕನ್ ಇರುತ್ತೆ. ಒನಿಗಿರಿನಾ? ಒನಿಗಿರಿ ಕಾಣಿಸ್ತಾ ಇಲ್ಲ ಇದು. ಒನಿಗಿರಿ ಅಂತ ಇದೆ. ಆಮೇಲೆ ಅದು ಸ್ಯಾಂಡ್ವಿಚಸ್, ಎಗ್ ಸ್ಯಾಂಡ್ವಿಚ್ಚು, ಚಿಕನ್ ಸ್ಯಾಂಡ್ವಿಚ್ಚು ಎಲ್ಲ ರೆಡಿಮೇಡಲ್ಲಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇದೇನಿದು? ಇದೆಲ್ಲ ಇದು ಕೂಲ್ ಡ್ರಿಂಕ್ಸ್, ವೆರೈಟೀಸ್ ಆಫ್ ಕೂಲ್ ಡ್ರಿಂಕ್ಸ್. ಸಾಮಾನು ವಾಟರ್ ಎಷ್ಟಿದೆ ವಾಟರ್ ರೇಟ್ ನೋಡೋಣ. 10 ಟೆಂಗೆ ಎಲ್ಲ ಇದೆ ಇಲ್ಲಿ. ಹಾಂ 310 ರೂಪಾಯಿ ಹಾಫ್ ಲೀಟ್ರ್ ನೀರು ವಾಟರ್ ಬಾಟಲ್ ಇಲ್ಲಿ.